ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆರ್ ವಿರುದ್ಧ ಎರಡನೇ ಇನ್ನಿಂಗ್ಸ್ ನಲ್ಲಿ ಆರ್ಸಿಬಿ ಅದ್ಭುತವಾಗಿ ಆಡಿ ವಿನ್ ಕೂಡ ಆಯ್ತು. ಆರ್ ಸೋತ ನಂತರ ನಾಯಕ ಸಂಜು ಸ್ಯಾಮ್ಸನ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ ಸೂಪರ್ ಆಗಿ ಆಡಿತ್ತು. ಮೊದಲು ಬಂದಂತ SSV ಜೈಸಲ್ ಅವರು ಆಡಿದಂತ 47 ಬಾಲ್ಗಳಲ್ಲಿ 75 ರನ್ ಕಲೆಯಕ್ಕೆ ಜೋಸ್ ಹೆಜಲ್ವುಡ್ ಅವರಿಗೆ ಹೊರಟಾದ್ರು. ಫಸ್ಟ್ ಇನ್ನಿಂಗ್ಸ್ ನಲ್ಲಿ SSV ಜೈಸಲ್ ಅವರ ಬ್ಯಾಟಿಂಗ್ ನಿಂದ ಒಳ್ಳೆ ಇನ್ನಿಂಗ್ಸ್ ಬಂತು. ಇನ್ನು ನಾಯಕ ಸಂಜು ಸ್ಯಾಮ್ಸನ್ ಅವರ ಕಡೆಯಿಂದ ಒಳ್ಳೆ ಇನ್ನಿಂಗ್ಸ್ ಬಂದಿಲ್ಲ. ಆಡಿದಂತ 19 ಬಾಲ್ಗಳಲ್ಲಿ 15 ರನ್ ಕಲೆಯಕ್ಕೆ ಕುರ್ನಾಲ್ ಪಾಂಡೆ ಅವರಿಗೆ ಹೊರಟಾದ್ರು. ಇನ್ನು ರಿಯಾನ್ ಪರಾಗ್ ಅವರ ಕಡೆಯಿಂದನೂ ಕೂಡ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಡಿದಂತ 22 ಬಾಲ್ಗಳಲ್ಲಿ 30 ರನ್ ಕಲೆಯಕ್ಕೆ ಎಸ್ ದಯಾಳ್ ಅವರಿಗೆ ಹೊರಟಾದ್ರು. ಇನ್ನು ಜುರೇಲ್ ಅವರು ಕೂಡ ಆಡಿದಂತ 23 ಬಾಲ್ಗಳಲ್ಲಿ 25 ರನ್ ಕಲೆಯಕ್ಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಈ ಕಡೆ ಶಿಮ್ರನ್ ಹೆಟ್ಮೈರ್ ಅವರು ಆಡಿದಂತ 8 ಬಾಲ್ಗಳಲ್ಲಿ 9 ರನ್ ಗಳಿಸಿ ಭುವನೇಶ್ವರ್ ಕುಮಾರ್ ಅವರಿಗೆ ಹೊರಟಾದ್ರು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ನಿತೀಶ್ ರಾಣಾ ಅವರು ಆಡಿದಂತ 1 ಬಾಲ್ಗಳಲ್ಲಿ 4 ರನ್ ಕಲೆಯಕ್ಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ ಆರ್ 20 ಓವರ್ಗಳಲ್ಲಿ 173 ರನ್ ಗಳಿಸಿ 4 ವಿಕೆಟ್ ಕಳೆದುಕೊಂಡು ಆರ್ಸಿಬಿಗೆ 174 ರನ್ ಟಾರ್ಗೆಟ್ ಕೊಟ್ಟಿತ್ತು. ಮೊದಲ ಇನ್ನಿಂಗ್ಸ್ ನಲ್ಲಿ ಆರ್ ಅಷ್ಟೇನು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು SSV ಜೈಸಲ್ ಅವರು ಒಳ್ಳೆ ಇನ್ನಿಂಗ್ಸ್ ನ ಆಡಿದ್ರು. ಇನ್ನು ಯಾರ ಕಡೆಯಿಂದನೂ ಕೂಡ ಒಳ್ಳೆ ಇನ್ನಿಂಗ್ಸ್ ಬಂದಿರಲಿಲ್ಲ. ಸೆಕೆಂಡ್ ಬ್ಯಾಟಿಂಗ್ ಬಂದ ಆರ್ಸಿಬಿ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಫಿಲಿಪ್ ಸಾಲ್ಟ್ ಅವರು ಒಳ್ಳೆ ಸ್ಟಾರ್ಟ್ ನ ತಂದ್ಕೊಟ್ರು. ಆಡಿದಂತ 33 ಬಾಲ್ಗಳಲ್ಲಿ 65 ರನ್ ಕಲೆಯಕ್ಕೆ ಕುಮಾರ್ ಕಾರ್ತಿಕೇಯ ಅವರಿಗೆ ಹೊರಟಾದ್ರು. ಒಳ್ಳೆ ಇನ್ನಿಂಗ್ಸ್ ನ ಕೊಟ್ರು ಫಿಲಿಪ್ ಸಾಲ್ಟ್ ಅವರು. ಇನ್ನು ವಿರಾಟ್ ಕೊಹ್ಲಿ ಅವರು ಕೂಡ ಲಾಸ್ಟ್ ಮೂಮೆಂಟ್ ತಕ್ಕ ನಿಂತು ಮ್ಯಾಚ್ ನ ಗೆಲ್ಸ್ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಆಡಿದಂತ 45 ಬಾಲ್ಗಳಲ್ಲಿ 62 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಇನ್ನು ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಆಡಿದಂತ 28 ಬಾಲ್ಗಳಲ್ಲಿ 40 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಅದು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿರುವಂತದ್ದು. ಸೂಪರ್ ಆಗಿ ಆಡಿದ್ರು ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಹಾಗೂ ಫಿಲಿಪ್ ಸಾಲ್ಟ್ ಅವರು. ಆರ್ಸಿಬಿ 17.3 ಓವರ್ಗಳಲ್ಲಿ 175 ರನ್ ಗಳಿಸಿ 1 ವಿಕೆಟ್ ಕಳೆದುಕೊಂಡು ಆರ್ ವಿರುದ್ಧ ಒಳ್ಳೆ ಜಯನ ಗಳಿಸಿದೆ. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಆರ್ಸಿಬಿ ಬ್ಯಾಟಿಂಗ್ ಗೆ ಆರ್ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು. ಆಲ್ಸೋ ಆರ್ಸಿಬಿ ಎರಡನೇ ಇನ್ನಿಂಗ್ಸ್ ನಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿ ಆರ್ ವಿರುದ್ಧ ಗೆಲ್ತು ಕೂಡ. ಆರ್ ಸೋತ ನಂತರ ನಾಯಕ ಸಂಜು ಸ್ಯಾಮ್ಸನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ: ಈ ಸೋಲು ನನಗೆ ನಿರಾಸೆ ತರಿಸಿದೆ. ಇವತ್ತಿನ ಪಂದ್ಯದಲ್ಲಿ ನಾವು ಅಷ್ಟು ರನ್ ಕಲೆ ಹಾಕಿಲ್ಲ, ಆದರೆ ಜೈಸ್ವಾಲ್, ಜುರೇಲ್ ಅವರು ಚೆನ್ನಾಗಿ ಆಡಿದ್ರು ಹಾಗೂ ಎರಡನೇ ಇನ್ನಿಂಗ್ಸ್ ನಲ್ಲಿ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಅವರು ಚೆನ್ನಾಗಿ ಆಡಿದ್ರು. ನಾವು ಮೊದಲ ಇನ್ನಿಂಗ್ಸ್ ನಲ್ಲಿ ರನ್ ಕಡಿಮೆ ಕಲೆ ಹಾಕಿದ್ವಿ, ಇದರಿಂದ ನಾವು ಸೋಲಲು ಕಾರಣವಾಗಿತ್ತು ಅಂತ ಸಂಜು ಸ್ಯಾಮ್ಸನ್ ಅವರು ಹೇಳಿದ್ದಾರೆ. ಸಂಜು ಸ್ಯಾಮ್ಸನ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ.